ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ
ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ
ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ. ಖಂಡಿತವಾಗೂ ಪಶ್ಚಿಮ ಬಂಗಾಳದಲ್ಲಿ ಜೋಧಪುರದಲ್ಲಿ ನಡೆದಂಥ ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಟಿ ವಿಯ ರಿಪಬ್ಲಿಕ್ ಬಾಂಗ್ಲಾ ಟಿ ವಿಯವ್ರನ್ನ ಅಲ್ಲಿ ಕೂಡು ಹಾಕಿ ಅದನ್ನು ಡಿಲೀಟ್ ಮಾಡಿಸಿ ಕಳಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಒಂದು ಯೂನಿವರ್ಸಿಟಿ ಒಳಗಡೆ ಈ ರೀತಿ ನಡೀತಾ ಇದೆ ಅಂದರೆ ಮುಂದಿನ ಯುವಕರು, ಮುಂದಿನ ಭಾವಿ ನಮ್ಮ ದೇಶದ ಪ್ರಜೆಗಳು ಈ ರೀತಿ ಚಿಂತನೆಯಲ್ಲಿದ್ದಾರೆ, ಈ ರೀತಿ ಮಾನಸಿಕತೆ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಈ ದೇಶ ಯೋಚನೆ ಮಾಡಬೇಕಾಗುತ್ತೆ. ಇವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಆಪಾದನೆ ಮೇಲೆ UAPA ಅಡಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲೆ ಮಾಡಬೇಕು. ಮತ್ತು ಅವರು ಯಾವ ಸಂಘಟನೆಗೆ ಸೇರಿದ ಅಂತ ವಿದ್ಯಾರ್ಥಿಗಳು ಅಂತೇಳಿ ಕೂಡ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಇನ್ನೂ ಸ್ವಾಗತ ಮಾಡ್ತಾ ಇದ್ದಾರೆ ರಾಜ್ಯದ ಒಳಗಡೆ. ಅದೊಂದು ಭಾರಿ ಅಪಾಯಕಾರಿ ಸನ್ನಿವೇಶ. ಒಂದು ಕಾಲದಲ್ಲಿ ಮಹಾನ್ ರಾಷ್ಟ್ರಭಕ್ತರು ಹುಟ್ಟಿರ್ತಕ್ಕಂಥ ಜಾಗ ಅದು ಪಶ್ಚಿಮ ಬಂಗಾಳ. ಆದರೆ ಇವತ್ತು ರಾಷ್ಟ್ರದ್ರೋಹಿಗಳಿಂದ ತುಂಬಿ ಹೋಗಿದೆ. ಅದನ್ನು ಕೇಂದ್ರ ಸರ್ಕಾರ ಇದನ್ನು ಯೋಚನೆ ಮಾಡಿ ಅದನ್ನು ಕಂಟ್ರೋಲಿಗೆ ತರುವಂಥ ಅವಶ್ಯಕತೆ ಇದೆ.